ಸುಮೋಟೋ ಕೇಸ್ ಹಾಕುವಂತಹ ತಪ್ಪನ್ನು ನಮ್ಮ JDS ಪಕ್ಷದ ಕಾರ್ಯಕರ್ತರು ಮಾಡಿಲ್ಲ. ಈ ಮಾತನ್ನು ಹೇಳಿದ್ದು ನಿಖಿಲ್ ಕುಮಾರಸ್ವಾಮಿ. ಚಿಕ್ಕಬಳ್ಳಾಪುರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಸುಮೋಟೋ ಕೇಸ್ ಹಾಕುವಷ್ಟು ಅಪರಾಧ ಇಲ್ಲಿ ಯಾರು ಮಾಡಿದ್ದಾರೆ? ಯಾರು ಕೂಡ ಆ ತರಹದ ಅಪರಾಧವನ್ನು ಮಾಡಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ ನಿಖಿಲ್ ಕುಮಾರಸ್ವಾಮಿ ಕೆಲವರ ಒತ್ತಡಕ್ಕೆ ಮಣಿದು JDS ಕಾರ್ಯಕರ್ತರ ಮೇಲೆ ಪರ್ಪಸ್ಫುಲಿ ಕೇಸನ್ನು ದಾಖಲು ಮಾಡಲಾಗಿದೆ. ಜೈಲಿಗೆ ಹೋಗುವ ಸಂಸ್ಕೃತಿಯಿಂದ ಇಲ್ಲಿ ಯಾರೂ ಕೂಡ ಬಂದಿಲ್ಲ ಅನ್ನುವಂತಹ ಮಾತನ್ನು ನಿಖಿಲ್ ಹೇಳ್ತಾ ಇದ್ದಾರೆ. ಗೌರವದಿಂದ ಬದುಕುವ ಕುಟುಂಬಸ್ಥರ ಮನೆಯ ಮೇಲೆ ನಿಮ್ಮ ದರ್ಪ ನಡೀತಾ ಇದೆ. ಕ್ಷೇತ್ರದಲ್ಲಿ ಭಯದಿಂದ ಬದುಕುವ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. JDS ಕಾರ್ಯಕರ್ತರನ್ನು ನಾನು ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಈಗ ಟಾರ್ಗೆಟ್ ರಾಜಕಾರಣ, ದ್ವೇಷದ ರಾಜಕಾರಣ ಅನ್ನುವಂಥದ್ದು ಮನೆ ಮಾಡಿದೆ. ಶಾಸಕ ಪ್ರದೀಪ್ ಈಶ್ವರ್ ಏನು ಸುಮೋಟೋ ಕೇಸ್ ಹಾಕುವಷ್ಟು ಅಪರಾಧವನ್ನು ಏನು ಮಾಡಿಲ್ಲ. ಇಲ್ಲಿ ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರದಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್ ಆಗ್ತಾ ಇದೆ. ಕೆಲವರ ಒತ್ತಡಕ್ಕೆ, ಪ್ರೆಷರ್ಗೆ ಮಣಿದು ಕೆಲ ಅಧಿಕಾರಿಗಳು ನಮ್ಮ ಕಾರ್ಯಕರ್ತರ ಮೇಲೆ, ಅಂದರೆ JDS ಕಾರ್ಯಕರ್ತರ ಮೇಲೆ ಕೇಸನ್ನು ದಾಖಲು ಮಾಡ್ತಾ ಇದ್ದಾರೆ. ಜೈಲಿಗೆ ಹೋಗುವಷ್ಟು ಸಂಸ್ಕೃತಿಯಿಂದ ಯಾವ ನಮ್ಮ ಕಾರ್ಯಕರ್ತರು ಇಲ್ಲಿಗೆ ಬಂದಿಲ್ಲ. ಎಲ್ಲರೂ ಕೂಡ ಮಾನ, ಮರ್ಯಾದೆ, ಗೌರವ ಅವುಗಳನ್ನು ಇಟ್ಕೊಂಡು ಬದುಕ್ತಾ ಇರತಕ್ಕಂಥವರು. ಯಾರೂ ಕೂಡ ಜೈಲಿಗೆ ಹೋಗುವಷ್ಟು ನೀಚರಲ್ಲ ಅನ್ನುವಂತಹ ಮಾತನ್ನು ನಿಖಿಲ್ ಹೇಳಿದೆ. ಕ್ಷೇತ್ರದಲ್ಲಿ ಹೆಂಗಿದೆ ವಾತಾವರಣ ಇವತ್ತು ಇಲ್ಲಿ ಅಂತಂದರೆ, ಚಿಕ್ಕಬಳ್ಳಾಪುರದಲ್ಲಿ ಜನರು ಭಯದಿಂದ ಬದುಕುವಂತಹ ಒಂದು ವಾತಾವರಣ ಇವತ್ತಿಲ್ಲಿ ಮನೆ ಮಾಡಿಬಿಟ್ಟಿದೆ. ಜನರು ಭಯದಿಂದ ಬದುಕುವಂತಹ ವಾತಾವರಣ ಮನೆ ಮಾಡಿದೆ. ಆದ್ದರಿಂದ JDS ಕಾರ್ಯಕರ್ತರ ಕೈಯನ್ನು ನಾನು ಯಾವತ್ತೂ ಕೂಡ ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ JDSಗೆ ದೋಸ್ತಿ ನಾಯಕರ ಸಾಥ್. ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು ಬಂಧಿಸುವಂತೆ ಬಿಜೆಪಿ ಚಿಕ್ಕಬಳ್ಳಾಪುರದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಚಿಕ್ಕಬಳ್ಳಾಪುರದ ಪೊಲೀಸ್ ಸ್ಟೇಷನ್ ಮುಂದೆ ಬಿಜೆಪಿ ಮೌನ ಹೋರಾಟ. FIR ಮಾಡಿ ಶಾಸಕರನ್ನು ಬಂಧಿಸಿ ಅಂತ ಬಿಜೆಪಿಯವರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ರಾಜೀನಾಮೆ ನೀಡೋದಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಹಳೆ ದ್ವೇಷವನ್ನು ಇಟ್ಕೊಂಡು FIR ಹಾಕಿಸ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅನ್ನುವಂತಹ ಆರೋಪವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದುವರೆಗೂ 16 ಜನರನ್ನು ಬಂಧಿಸಿರುವಂತಹ ಇನ್ಫಾರ್ಮೇಷನ್ ಇದೆ, ನಮ್ಮ ಹತ್ರ ಮಾಹಿತಿ ಇದೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಬಂಧನ ಅಂತ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ತಪ್ಪುಗಳ ಬಗ್ಗೆ ಎತ್ತಿಡದೆ ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅವ್ರನ್ನ FIR ಹಾಕಿ ಇವತ್ತು ಸುಮೋಟೋ ಕೇಸ್ ಹಾಕ್ತಕ್ಕಂಥ ದೊಡ್ಡ ಅಪರಾಧ ಇವತ್ತು ಯಾರು ಏನು ಇಲ್ಲಿ ಮಾಡಿಲ್ಲ. ತಮ್ಗಳಿಗೂ ಗೊತ್ತಿದೆಯಣ್ಣ ಮಾಧ್ಯಮದವ್ರಿಗೆ. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದಕ್ಕೆ ಪೊಲೀಸ್ನ ಅಧಿಕಾರಿಗಳು ಕೂಡ ನಾನು ಆಗ್ತಾನೆ ಹೇಳಿದ್ದೀನಿ, ದೇಶದ ಕಾನೂನು ಸಂವಿಧಾನಕ್ಕೆ ಬದ್ಧರಾಗಿ ಇವತ್ತು ಪೊಲೀಸ್ನ ಅಧಿಕಾರಿಗಳು ವರ್ತನೆ ಮಾಡಬೇಕಾಗಿದೆ. ಆದರೆ ವಿಪರ್ಯಾಸ, ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಇವತ್ತು ಇಂಥ FIRಗಳು ನಡೀತಾ ಇದೆ. ಅಂದರೆ ಒಂದು, ಇವ್ರು ಯಾರಿಗೂ ಕೂಡ ಇಲ್ಲಿ ಜೈಲಿನ ವಾತಾವರಣ ನೋಡ್ತಕ್ಕಂಥದ್ದಕ್ಕೆ ಯಾರು ಅಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರಲ್ಲ, ಅಂಥ ಹಿನ್ನೆಲೆ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಯಾರೂ ಇಲ್ಲ. ಅವ್ರ ಕಣ್ಣಲ್ಲಿ ಒಂದು ನೋವಿದೆ, ಅವ್ರ ಕಣ್ಣಲ್ಲಿ ಒಂದು ಭಯವೂ ಕೂಡ ಕಾಡ್ತಾ ಇದೆ. ನಾನು ಇಲ್ಲ ಅಂತಕ್ಕಂಥದ್ದು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆಂದರೆ ಯಾವುದೇ ಒಬ್ಬ ಒಳ್ಳೆಯ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಗೌರವಯುತವಾಗಿ ಜೀವನ ಮಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆನ ಈ ರೀತಿ ಟಾರ್ಗೆಟ್ ಮಾಡಿ ನೀವು ಒಳಗಡೆ ಹಾಕಿದಂಥ ಸಂದರ್ಭದಲ್ಲಿ ಅವನಲ್ಲಿ ಮತ್ತು ಅವರ ಕುಟುಂಬಸ್ಥರ ಮೇಲೆ ಯಾವ ರೀತಿ ಒಂದು ಆಘಾತ ಉಂಟಾಗಿದೆ ಅಂತಕ್ಕಂಥದ್ದು ಅವರಲ್ಲಿ ಒಂದು ಭಾವನೆಯನ್ನು ವ್ಯಕ್ತ ಆಗಿದೆ. ಹಾಗಾಗಿ ಇವತ್ತು ಅವ್ರಿಗೆ ಭೇಟಿ ಮಾಡಿ ನಮ್ಮ ಶಿಡ್ಲಘಟ್ಟ ರವಿ ಅಣ್ಣವರು, ಈ ಭಾಗದ ಶಾಸಕರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ರಾಮು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಏನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಖಂಡಿತವಾಗ್ಲೂ ಶ್ರೀನಿವಾಸ್, ಏನೊಂದು
ಚಿಕ್ಕಬಳ್ಳಾಪುರ ಒಂದು ರಾಜಕೀಯ ರಣರಂಗವಾಗಿ ಮಾರ್ಪಟ್ಟಿರುವಂತಹ ವಿಚಾರಕ್ಕೆ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಬಹುತೇಕ ಏನು ನಿನ್ನೆಯಷ್ಟೇ ಒಂದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಒಂದು ಚಪ್ಪಲಿ ಎಸೆದ ಒಂದು ಪ್ರಕರಣಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗುವಂತ. ಈಗಾಗಲೇ 9 ಜನರ ಬಂಧನ ಆಗಿರುವಂತದ್ದು. 9 ಜನರ ಬಂಧನ ಆದ್ಮೇಲೆ ಒಂದು ಜೈಲಿಗೆ ಭೇಟಿ ನೀಡುವಂತ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸಾಂತ್ವನ ನೀಡುವಂತದ್ದಕ್ಕೆ ಮತ್ತೆ ಧೈರ್ಯ ತುಂಬಲಿಕ್ಕೆ ಅಂತೇಳಿ ಜೆಡಿಎಸ್ ಕಾರ್ಯಕರ್ತರ ಒಂದು ಮನೆಗಳಿಗೆ ಭೇಟಿ ನೀಡುವಂತದ್ದು ಮತ್ತೆ ಜೈಲು ಭಾಗದಲ್ಲೂ ಕೂಡ ಭೇಟಿ ನೀಡುವಂತದ್ದು. ಬಹುತೇಕ ಏನು ಈ ಒಂದು ಪ್ರಕರಣ ಒಂದು ಸಾಕ್ಷಿಗೆ ನೇರವಾಗುವಂತದ್ದು. ಇನ್ನು ಮುಂದುವರೆದ ಭಾಗವಾಗಿ ಪ್ರಮುಖವಾಗಿ ರಾಜಕೀಯವಾಗಿ ಈ ಒಂದು ವಿಚಾರನ ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಏನು ಆ ಒಂದು ಒಕ್ಕಲಿಗ ಸಮುದಾಯದ ಒಂದು ಪ್ರಭಾವಿ ನಾಯಕರಾದಂತ ಏನು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಅವಹೇಳನವಾಗಿ ಮತ್ತೆ ನೀಚವಾಗಿ ಮಾತಾಡುವಂತ ಪ್ರದೀಪ್ ಈಶ್ವರ್ ವಿರುದ್ಧ ತೊಡೆ ತಟ್ಟುವಂತ ಪ್ರಕರಣಕ್ಕೆ ಇದು ಸಾಕ್ಷಿ ಆಗುವಂತದ್ದು. ಇನ್ನು ಏನು ಈ ಒಂದು ಜೆಡಿಎಸ್ ಕಾರ್ಯಕರ್ತರ ಒಂದು ಆತ್ಮಸ್ಥೈರ್ಯನ ಒಂದು ತುಂಬಲಿಕ್ಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿರುವಂತದ್ದು 10 ಹಲವಾರು ಅನುಮಾನಗಳಿಗೆ ಮತ್ತೆ ರಾಜಕೀಯ ವಿಶ್ಲೇಷಣೆಗಳಿಗೆ ಸಾಕ್ಷಿ ಆಗುವಂತದ್ದು. ಒಟ್ಟಾರೆಯಾಗಿ ಏನು ಒಂದು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ವಿಚಾರದಲ್ಲಿ ಮತ್ತೆ ಒಂದು ಕಾಂಗ್ರೆಸ್ ನಡುವಿನ ಒಂದು ವಿಚಾರದಲ್ಲಿ ಈ ಒಂದು ತಿಕ್ಕಾಟಕ್ಕೆ ಒಂದು ಘಟನೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು ಶ್ರೀನಿವಾಸ್. ಓಕೆ, ಧನ್ಯವಾದಗಳು ರಾಮು.